Today's promise is from Psalm 140 and verse 12. ಇಂದಿನ ವಾಗ್ದಾನ ಕೀರ್ತನೆ 140 12ನೇ ವಾಕ್ಯದಿಂದ. May God bless you this day with this blessing. ಈ ಆಶೀರ್ವಾದದಿಂದ ಈ ದಿನ ನಿಮ್ಮನ್ನು ಕರ್ತನು ಆಶೀರ್ವದಿಸಲಿ. The scripture says, ವಾಕ್ಯವು ಹೇಳುತ್ತದೆ, the Lord secures justice for the poor. ದೀನರ ವ್ಯಾಜ್ಯವನ್ನು ಕರ್ತನು ನಡೆಸುವನೆಂತಲೂ ಹೇಳಲ್ಪಟ್ಟಿದೆ. God of justice. ನ್ಯಾಯವುಳ್ಳ ದೇವರು. God is a righteous judge. ದೇವರು ನೀತಿಯುಳ್ಳ ನ್ಯಾಯಾಧಿಪತಿ. In Isaiah 30 and verse 18, ಯೆಶಾಯ 30 ಅದರ 18ನೇ ವಾಕ್ಯದಲ್ಲಿ the Bible says God is a God of justice. ದೇವರು ನ್ಯಾಯವುಳ್ಳ ದೇವರು ಎಂದು ಸತ್ಯವೇದವು ಹೇಳುತ್ತದೆ. And everyone who waits for him, he will do justice by blessing them. ಅವರನ್ನು ಆಶೀರ್ವಾದ ಮಾಡುವುದರ ಮೂಲಕವಾಗಿ ಯಾರು ಕಾಯುತ್ತಾರೋ ಅವರಿಗೆ ಆತನು ನ್ಯಾಯವನ್ನು ಮಾಡುತ್ತಾನೆಂದು ಹೇಳಲ್ಪಟ್ಟಿದೆ. Yes, he will do justice for you in your life, in your family, in society for you. ನಿಮಗಾಗಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮಗಾಗಿ ಆತನು ನ್ಯಾಯವನ್ನು ಮಾಡುತ್ತಾನೆ. Do not be afraid. ಭಯಪಡಬೇಡಿರಿ. God will do justice. ದೇವರು ನ್ಯಾಯ ಮಾಡುತ್ತಾನೆ. And he will make you rejoice and bring honor to you. ನೀವು ಆನಂದಿಸುವಂತೆ ಮಾಡಿ ನಿಮಗೆ ಸನ್ಮಾನ ತರುತ್ತಾನೆ. All right, to whom does he do justice? ಎಲ್ಲವೂ ಸರಿ, ಯಾರಿಗೆ ಆತನು ನ್ಯಾಯ ಕೊಡುತ್ತಾನೆ? Firstly, for his saints he does justice. ಮೊದಲನೇದಾಗಿ ತನ್ನ ಸಂತರಿಗೆ ಆತನು ನ್ಯಾಯವನ್ನು ಕೊಡುತ್ತಾನೆ. Psalm 37 and verse 28. ಕೀರ್ತನೆ 37 28ನೇ ವಾಕ್ಯದಲ್ಲಿ The verse says, the Lord loves justice. ದೇವರು ನ್ಯಾಯವನ್ನು ಪ್ರೀತಿಸುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. The saints are preserved forever. ಮತ್ತು ತನ್ನ ಭಕ್ತರನ್ನು ಆತನು ಸುರಕ್ಷಿತವಾಗಿ He ಇಡುತ್ತಾನೆ. does not forsake his saints. ಆತನ ಭಕ್ತರನ್ನು ಆತನು ಮರೆಯುವುದಿಲ್ಲ. And he will cut off the children of the wicked. ದುಷ್ಟರ ಸಂತತಿ ತೆಗೆದು ಹಾಕುವನು. The Lord does justice or loves to do justice for the saints. ಮತ್ತು ಭಕ್ತರಿಗಾಗಿ ಆತನು ನ್ಯಾಯವನ್ನು ಮಾಡಲು ಪ್ರೀತಿಸುತ್ತಾನೆ. Saints who do his will. ಆತನ ಚಿತ್ತ ಮಾಡುವಂತ ಆತನ ಭಕ್ತರು. You are a saint of God. ನೀವು ದೇವರ ಭಕ್ತರಾಗಿದ್ದೀರಿ And God loves you. ಮತ್ತು ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. Because as a saint you do his will and you carry him in your life. ನೀವು ಭಕ್ತರಾಗಿ ಆತನ ಚಿತ್ತವನ್ನು ಮಾಡುತ್ತಾ ಆತನನ್ನೇ ಜೀವಿತದಲ್ಲಿ ಹೊತ್ತುಕೊಂಡು ಹೋಗುವಿರಿ. How does he preserve the saints? ಹೇಗೆ ಭಕ್ತರನ್ನು ಆತನು ಕಾಪಾಡುತ್ತಾನೆ? If you read Jeremiah 17, ಯೆರೆಮೀಯ 17:7 ಓದುವಾಗ, God will keep his saints as a tree planted by the water. ದೇವರು ತನ್ನ ಭಕ್ತರನ್ನು ಹೊಳೆಯ ದಡದಲ್ಲಿ ನೆಡಲ್ಪಟ್ಟ ಮರದಂತೆ ಇಡುತ್ತಾನೆಂದು ಹೇಳಲ್ಪಟ್ಟಿದೆ. And the saints shall be like the roots which are firmly established in the water. ಮತ್ತು ನೀರುಗಳಲ್ಲಿ ಬೇರುಗಳು ಹರಡಿ ಸ್ಥಿರವಾಗಿ ನೆಡಲ್ಪಟ್ಟಂತಹ ರೀತಿಯಲ್ಲಿ ಇರುತ್ತಾರೆ. And because of that, when heat comes, ಅಲ್ಲಿ ಅದರಿಂದ ಧಗೆ ಬರುವಾಗ his saints will never fear. ಆತನ ಭಕ್ತರು ಭಯಪಡುವುದಿಲ್ಲ. Always their leaves, their life, their family will be green and prosperous. ಅವರ ಜೀವಿತ, ಅವರ ಕುಟುಂಬ ಎಲ್ಲವೂ ಹಚ್ಚು ಹಸರಾಗಿರುವುದು. His saints will have no worries the whole year. ಇಡೀ ವರ್ಷವೆಲ್ಲ ಆತನ ಭಕ್ತರಿಗೆ ಯಾವ ಚಿಂತೆ ಇರುವುದಿಲ್ಲ. Even if there is a drought, ಅಲ್ಲಿ ಕ್ಷಾಮ ಇದ್ದರೂ ಕೂಡ, even if there is financial trouble everywhere in the world, ಲೋಕದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಬಹಳ ಆರ್ಥಿಕ ಸಂಕಷ್ಟಗಳಿದ್ದರೂ ಕೂಡ, the Lord will do justice to his saints to make sure they don't have worries. ಮತ್ತು ದೇವರು ತನ್ನ ಭಕ್ತರಿಗೆ ನ್ಯಾಯ ಮಾಡುತ್ತಾನೆ, ಯಾಕೆಂದರೆ ಅವರು ಯಾವ ಚಿಂತೆ ಇಲ್ಲದವರಾಗುವಂತೆ ಮಾಡುತ್ತಾನೆ. According to verse 7 and 8 of Jeremiah 17, God will bless them. ಯೆರೆಮೀಯ 17:7-8 ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವರು. Are you a saint of God? ನೀವು ದೇವರ ಭಕ್ತರಾಗಿದ್ದೀರಾ? Carrying Jesus in your body through the Holy Spirit as his temple? ಆತನ ಆಲಯವಾಗಿ ಪವಿತ್ರಾತ್ಮನ ಮೂಲಕವಾಗಿ ನೀವು ಯೇಸುವನ್ನು ನಿಮ್ಮ ದೇಹದಲ್ಲಿ ಇಟ್ಟುಕೊಂಡು ನಡೆಯುತ್ತಾ ಇದ್ದೀರಾ? Are you a saint of God who always listens to God and does the will of God in everything? ಎಲ್ಲದರಲ್ಲಿಯೂ ದೇವರ ಚಿತ್ತ ಮಾಡುವಂತಹ, ದೇವರ ಧೂಪವಾಗಿರುವಂತಹ ಆತನ ಭಕ್ತರು ನೀವಾಗಿದ್ದೀರಾ? God will preserve you in the time of trouble ಸಂಕಷ್ಟದ ಕಾಲದಲ್ಲಿ ದೇವರು ನಿಮ್ಮನ್ನು ಕಾಪಾಡುವನು and prosper you
in the midst of the greatest droughts. ಬಹಳ ದೊಡ್ಡ ಕ್ಷಾಮದಲ್ಲಿಯೂ ಕೂಡ ನಿಮ್ಮನ್ನು ಕಾಪಾಡುವನು. God will do justice. ನಿಮಗಾಗಿ ನ್ಯಾಯ ಮಾಡುತ್ತಾನೆ. Today the justice of God is coming to you in the name of Jesus. ಇಂದು ಯೇಸುವಿನ ನಾಮದಲ್ಲಿ ಆ ದೇವರ ನ್ಯಾಯ ನಿಮ್ಮ ಮೇಲೆ ಬರುತ್ತಿದೆ. Look at Jonah. ಯೋನನನ್ನು ನೋಡಿರಿ. God did justice to him. ಅವನಿಗೆ ದೇವರು ನ್ಯಾಯ ಮಾಡಿದರು. Even though he disobeyed God, ಅವನು ದೇವರಿಗೆ ಅವಿಧೇಯನಾಗಿದ್ದರೂ ಕೂಡ God was sending him to each place to preach his word unto repentance, city after city. ನಗರ ನಂತರ ನಗರದಲ್ಲಿ ದೇವರ ವಾಕ್ಯ ಪಶ್ಚಾತ್ತಾಪಕ್ಕಾಗಿ ಸಾರುವಂತೆ ದೇವರು ಅವನಿಗೆ ಮಾಡಿದರು. But when the Lord gave him a word of destruction for the sins of the people of Nineveh, ನಿನೆವೆಯ ಭಕ್ತರಿಗಾಗಿ ಒಂದು ನಾಶನದ ಒಂದು ಸಂದೇಶವನ್ನು ಕೊಟ್ಟಾಗ he said, God will say he is going to destroy these people, but if they repent, he will change his mind and my message will become false. ಮತ್ತು ನಾನು ಪ್ರಸಂಗ ಮಾಡಿದಾಗ ಅವರು ಪಶ್ಚಾತ್ತಾಪ ಪಡುತ್ತಾರೆ, ಆಗ ದೇವರ ನಾಶ ಮಾಡುವುದಿಲ್ಲ, ನನ್ನ ಆ ಮಾತುಗಳು ವಿಫಲವಾಗುತ್ತವೆ ಎಂದು ಹೇಳುತ್ತಾನೆ. So I'm not going to fulfill the will of God. ದೇವರ ಚಿತ್ತ ನಾನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ. He ran away to another place in a ship, ಮತ್ತು ಅದರಲ್ಲಿ ಬೇರೆ ಸ್ಥಳಕ್ಕೆ ಹೋದನು. but the storm came ಮತ್ತು ಅಲ್ಲಿ ಬಿರುಗಾಳಿ ಬಂತು. and the people in the ship were made to throw him into the waters. ಹಡಗಿನಲ್ಲಿರುವಂತ ಜನರು ಅವನನ್ನು ನೀರಿನಲ್ಲಿ ಸಮುದ್ರದಲ್ಲಿ ಎತ್ತಿ ಹಾಕುತ್ತಾರೆ. God did justice. ದೇವರು ನ್ಯಾಯ ಮಾಡುತ್ತಾರೆ. In the midst of his disobedience, ಅವನ ಅವಿಧೇಯತ್ವದ ನಡುವೆಯಲ್ಲಿ he sent a fish to ಅಲ್ಲಿ save him. ಒಂದು ಮೀನನ್ನು ಕಳುಹಿಸಿದನು. And the fish went and vomited him on the shores of Nineveh where God wanted him to be. ಆ ಮೀನು ಸಮುದ್ರದ ದಡದಲ್ಲಿ ಹೋಗಿ ಕಾರಿತ್ತು, ಅದು ನಿನಿವೆಯ ಕಡೆಗೆ ಅವನನ್ನು ನಡೆಸಿತು. At that time, ಆ ಸಮಯದಲ್ಲಿ Jonah repented ಯೋನನು ಪಶ್ಚಾತ್ತಾಪ ಪಟ್ಟನು. and thanked God for saving his life. ಅವನ ಜೀವಿತ ರಕ್ಷಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿದನು. He preached against Nineveh exactly as God said, ದೇವರು ಹೇಳಿದ ಹಾಗೆಯೇ ಅವನು ಪ್ರಸಂಗ ಮಾಡಿದನು. asking them to repent from their sins or else be destroyed. ಅವರ ಪಾಪದಿಂದ ಪಶ್ಚಾತ್ತಾಪ ಪಡುವಂತೆ, ಇಲ್ಲ ಅಂದರೆ ನಾಶವಾಗುವಂತೆ ಕರೆ ಮಾಡಿದನು. And they all heard his word and repented. ಅವನ ವಾಕ್ಯವನ್ನು ಕೇಳಿದವರೆಲ್ಲರೂ ಪಶ್ಚಾತ್ತಾಪ ಪಟ್ಟರು. And God relented. ದೇವರ ಮನಸ್ಸು ಬೇರೆ ಮಾಡಿಕೊಂಡನು. He said, I will not destroy. ನಾನು ನಾಶ ಮಾಡುವುದಿಲ್ಲ ಎಂದನು. He forgave them. ಅವರಿಗೆ ಕ್ಷಮಿಸಿದನು. Jonah was so angry. ಯೋನನಿಗೆ ಬಹಳ ಕೋಪ ಬಂತು. He said, you have not fulfilled the word that you gave me by destroying them. ಮತ್ತು ಅವರು ನಾಶ ಮಾಡೋದರ ಮೂಲಕ ನೀನು ನನಗೆ ಕೊಟ್ಟ ಮಾತನ್ನು ಮಾಡಲಿಲ್ಲ ಎಂದು ಹೇಳುತ್ತಾನೆ. God said, I am a God of compassion. ದೇವರು ಹೇಳುತ್ತಾರೆ, ನಾನು ಕರುಣಾನಿಧಿ, You are only my instrument. ನೀನು ನನ್ನ ಸಾಧನವಾಗಿದ್ದಿ. You have no power to destroy people. ಜನರಿಗೆ ನಾಶ ಮಾಡುವುದಕ್ಕೆ ನಿನಗೆ ಅಧಿಕಾರವಿಲ್ಲ. Be my saint to obey me in all things. ಎಲ್ಲದರಲ್ಲಿ ವಿಧೇಯನಾಗುವಂತೆ ನನ್ನ ಭಕ್ತನಾಗು ಎಂದು ಹೇಳುತ್ತಾರೆ. Even if you have to lose your honor, your personal honor, ನಿಮ್ಮ ವೈಯಕ್ತಿಕ ಸನ್ಮಾನ ಕಳೆದುಕೊಳ್ಳಬೇಕಾದರೂ ಕೂಡ ನೀವು because of my compassion, ನನ್ನ ಕರುಣೆಯಿಂದಾಗಿ you must obey me and fulfill my will first. ನನಗೆ ವಿಧೇಯನಾಗಿ ಮೊದಲು ನನ್ನ ಚಿತ್ತವನ್ನು ನೀನು ಮಾಡಬೇಕು. You are not ministering for your honor, it is for my will to be perfected that you minister. ನಿನ್ನ ಸನ್ಮಾನಕ್ಕಾಗಿ ನೀನು ಸೇವೆ ಮಾಡುತ್ತಾ ಇಲ್ಲ, ನನ್ನ ಪರಿಪೂರ್ಣ ಚಿತ್ತಕ್ಕಾಗಿ ನೀನು ಸೇವೆಯನ್ನು ಮಾಡುತ್ತಿದ್ದೀ. Today, are you such a saint? ಅಂತ ಭಕ್ತರು ಇಂದು ನೀವಾಗಿದ್ದೀರಾ? Obeying God, fulfilling His will in the midst of the greatest tribulations. ಅನೇಕ ಹಿಂಸೆಗಳ ಮಧ್ಯದಲ್ಲಿ ದೇವರಿಗೆ ವಿಧೇಯರಾಗುತ್ತಾ ತನ್ನ ಚಿತ್ತ ಮಾಡುತ್ತಿದ್ದೀರಾ? Even ready to lose your honor for the sake of the will of God to be perfected. ದೇವರ ಚಿತ್ತ ನೆರವೇರುವುದಕ್ಕಾಗಿ ಸ್ವಂತ ಮಾನವಾದರೂ ಸನ್ಮಾನವಾದರೂ ಬಿಟ್ಟು ಕೊಡಲು ಸಿದ್ಧರಾಗುವಂತೆಯೇ. Secondly, ಎರಡನೇದಾಗಿ God does justice for you by bringing forth your righteousness to fulfill His will or to honor you before the people. ದೇವರ ಚಿತ್ತ ನೆರವೇರುವುದಕ್ಕಾಗಿ, ಜನರ ಮುಂದೆ ಸನ್ಮಾನಿಸುವುದಕ್ಕಾಗಿ ನಿಮ್ಮ ನೀತಿ ತರುವುದರ ಮೂಲಕ ನಿಮಗೆ ನ್ಯಾಯ ಮಾಡುತ್ತಾನೆ. Your righteousness will shine like the dawn. ಅದು ಉದಯದ ಬೆಳಕಿನಂತೆ ಅದು ಪ್ರಕಾಶಿಸುತ್ತದೆ. It will go before you and bring you honor according to Isaiah 58:8. ಯೆಶಾಯ 58:8 ಪ್ರಕಾರ ಅದು ನಿಮ್ಮ ಮುಂದೆ ಹೋಗಿ ನಿಮಗೆ ಸನ್ಮಾನವನ್ನು ತರುತ್ತದೆ. In 1985, 1985ರಲ್ಲಿ the Lord
had asked my father to build a university. ದೇವರು ನನ್ನ ತಂದೆಗೆ ವಿಶ್ವವಿದ್ಯಾಲಯ ಕಟ್ಟು ಎಂದು ಹೇಳಿದಾಗ, And when he announced it, ಅದನ್ನು ಅವರು ಪ್ರಕಟಿಸಿದಾಗ his kidneys failed. ಅವರ ಮೂತ್ರಪಿಂಡಗಳು ವಿಫಲವಾದವು. A few preachers began to jeer him and ridicule him in their magazine. ಕೆಲವು ಪ್ರಸಂಗಿಕರು ತಮ್ಮ ಮಾಸಪತ್ರಿಕೆಯಲ್ಲಿ ಹಾಸ್ಯ ಮಾಡುತ್ತಾ ಅವರ ವಿರುದ್ಧವಾಗಿ ಬರೆಯಲಾರಂಭಿಸಿದರು. They said, ಅವರು ಹೇಳಿದರು, if God had asked him to build a university, why his kidneys failed? ದೇವರು ವಿಶ್ವವಿದ್ಯಾಲಯ ಕಟ್ಟು ಎಂದು ಹೇಳಿದರೆ ಅವರ ಮೂತ್ರಪಿಂಡಗಳು ಯಾಕೆ ವಿಫಲವಾದವು? Following that, my sister was killed in a cruel car accident. ಅದು ಮಾತ್ರವಲ್ಲದೆ ಒಂದು ದೊಡ್ಡ ಕಾರ್ ಅಪಘಾತದಲ್ಲಿ ನನ್ನ ಸಹೋದರಿ ಮೃತ ಹೊಂದಿದಳು. They wrote and said, why should God do it if he says God spoke to him? ದೇವರು ತನಗೆ ಮಾತಾಡಿದನೆಂದು ಹೇಳುವುದಾದರೆ ಯಾಕೆ ಈ ಘಟನೆಗಳು ಅವರಿಗೆ ನಡೆದವು ಎಂದು ಹೇಳುತ್ತಿದ್ದರು. Our hearts were broken. ನಮ್ಮ ಹೃದಯ ಮುರಿಯಲ್ಪಟ್ಟವು. My father and my mother's body was broken in the accident. ಆ ಅಪಘಾತದಲ್ಲಿ ನನ್ನ ತಂದೆ ತಾಯಿಯ ಶರೀರ ಮುರಿಯಲ್ಪಟ್ಟಿದವು. But yet on the 29th July 1986, 29 ಜುಲೈ 1986ರಲ್ಲಿ ಅದ್ಯಾಗೂ we fell before God. ನಾವು ದೇವರ ಮುಂದೆ As a family we said, not my will, not our will, Lord, let thy will be done. ಕುಟುಂಬವಾಗಿ ನಮ್ಮ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತವೇ ನೆರವೇರಲಿ ಎಂದು ಹೇಳಿದೆವು. Obeying you is everything, Lord. ಎಲ್ಲಕ್ಕಿಂತಲೂ ನಿನಗೆ ವಿಧಿಯರಾಗುವುದೇ ಮುಖ್ಯ ನಮಗೆ. Even though our hearts are broken. ನಮ್ಮ ಹೃದಯ ಮುರಿಯಲ್ಪಟ್ಟಿದ್ದರೂ ಕೂಡ. And we have no reason why these sickness and loss of angel happen in our lives. ನಮ್ಮ ಜೀವಿತದಲ್ಲಿ ಏಂಜಲ್ಗಳ ಒಂದು ನಷ್ಟ ಮತ್ತು ಯಾಕೆ ಈ ರೀತಿ ರೋಗ ನಮಗೆ ಗೊತ್ತಿಲ್ಲ. We still trust you. ಆದ್ಯಾಗೂ ನಿನ್ನಲ್ಲಿಯೇ ನಂಬುತ್ತೇವೆ. We say in the midst of this we will still rise up and fulfill the will of God. ಇದರ ಮಧ್ಯದಲ್ಲಿಯೂ ನಾವು ಎದ್ದು ನಿನ್ನ ಚಿತ್ತ ಮಾಡುತ್ತೇವೆ ಎಂದು ನಾವು ಆ ಸಂದರ್ಭದಲ್ಲಿ ಹೇಳಿದೆವು. We'll build the university. ನಾವು ವಿಶ್ವವಿದ್ಯಾಲಯ ಕಟ್ಟಿದೆವು. The Holy Spirit rose up within us. ನಮ್ಮ ಒಳಗಡೆ ಪವಿತ್ರಾತ್ಮನು ಎದ್ದನು, strengthened us, ನಮ್ಮನ್ನು ಬಲಪಡಿಸಿದನು, healed our broken hearts. ನಮ್ಮ ಮುರಿಯಲ್ಪಟ್ಟ ಹೃದಯಗಳನ್ನು ಸ್ವಸ್ಥ ಮಾಡಿದನು. We rose up and by the power of the Holy Spirit launched the Karunya University. ದೇವರ ಬಲ ಸಾಮರ್ಥ್ಯದಿಂದ ಆ ಕಾರುಣ್ಯ ವಿಶ್ವವಿದ್ಯಾಲಯ ಉದ್ಘಾಟಿಸಿದೆವು. Today it stands on 700 acres and is a university shining in the nation and in the world. ಅದು 700 ಎಕರೆ ಸ್ಥಳದಲ್ಲಿ ಇಂದು ಎದ್ದು ನಿಂತು ಪ್ರಕಾಶಿಸುತ್ತಿದೆ ರಾಷ್ಟ್ರದಲ್ಲಿ ಮತ್ತು ಜಗತ್ತಿನಲ್ಲಿ. God brought forth the justice in our lives like the noonday sun so brightly. ಬಹಳವಾಗಿ ಮಧ್ಯಾಹ್ನದ ಸೂರ್ಯನು ಪ್ರಕಾಶಿಸುವಂತೆ ದೇವರು ನಮಗೆ ನ್ಯಾಯವನ್ನು ತಂದುಕೊಟ್ಟನು. And he showed everyone saying, my children are righteous and I will stand with them and do justice and fulfill my ಎಲ್ಲರ will. ಮುಂದೆ ಆತನ ಮಕ್ಕಳು ನೀತಿವಂತರಾಗಿದ್ದಾರೆ ಎಂದು ತೋರಿಸಿ ಮತ್ತು ನ್ಯಾಯವನ್ನು ಮಾಡುತ್ತಾನೆಂದು ತೋರಿಸಿದ್ದಾನೆ. No man shall stand before you. ನಿಮ್ಮ ಮುಂದೆ ಯಾವ ಮನುಷ್ಯನು ನಿಲ್ಲಲಾರನು. No criticism can overcome you. ಯಾವ ಟೀಕೆ ನಿಮ್ಮನ್ನು ಜಯಿಸಲಾರದು. No weapon formed against you shall ನಿಮ್ಮ prosper. ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸದು. The Lord will make your righteousness to shine and go before you with honor as the light of the day. ದಿನದ ಉದಯದ ದಿನದಂತೆ ಬೆಳಕಿನಂತೆ ನಿಮ್ಮ ಪ್ರಕಾಶಿಸುವಂತೆ ಆತನು ನಿಮಗೆ ಮಾಡುವನು. Do not be afraid. ಭಯಪಡಬೇಡಿರಿ. Rise up and do the will of God and fulfill the righteousness of God. ಎದ್ದು ದೇವರ ಚಿತ್ತ ಮತ್ತು ದೇವರ ನೀತಿಯನ್ನು ನೆರವೇರಿಸಿರಿ. Jesus said, I have to go to the cross ನಾನು ಶಿಲುಬೆಗೆ ಹೋಗಬೇಕೆಂದು ಯೇಸು ಹೇಳಿದರು. to fulfill the righteousness of God, ದೇವರ ನೀತಿಯನ್ನು ನೆರವೇರಿಸುವುದಕ್ಕಾಗಿ, to bring forth righteousness into the lives of every person in the world. ಲೋಕದಲ್ಲಿ ಪ್ರತಿ ಮನುಷ್ಯನ ಜೀವಿತದಲ್ಲಿ ನೀತಿವಂತಿಕೆ ತರುವುದಕ್ಕಾಗಿ. And he obeyed God. ಮತ್ತು ದೇವರಿಗೆ ವಿಧಿಯನಾದನು. Did God allow him to die? ದೇವರು ಆತನಿಗೆ ಮರಣ ಹೊಂದಲು ಅನುಮತಿಸಿದನು. Yes, he died. ಹೌದು, ಆತನು ಮರಣ ಹೊಂದಿದನು. To taste death for everybody. ಎಲ್ಲರಿಗೋಸ್ಕರ ಆತನು ಮರಣವನ್ನು ಎದುರಿಸಿದನು.
But on the third day his righteousness went before him. ಮೂರನೆಯ ದಿನ ಆತನ ನೀತಿ ಆತನ ಮುಂದೆ ಹೋಯಿತು. God's justice came. ಮತ್ತು ದೇವರ ನ್ಯಾಯ ಬಂತು. And the Holy Spirit rose Jesus from the dead. ಪವಿತ್ರಾತ್ಮನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನು. Today he is alive as the King of Kings. ಆತನು ರಾಜಾದಿರಾಜನಾಗಿ ಇಂದು ಜೀವಿಸುವವನಾಗಿದ್ದಾನೆ. And every knee bows before the Lord. ಕರ್ತನ ಮುಂದೆ ಎಲ್ಲ ಮೊಳಕಾಲು ಊರಲ್ಪಡುತ್ತದೆ. At the name of Jesus. ಯೇಸುವಿನ ನಾಮದಲ್ಲಿ. God is giving you such a name because of your righteousness. ನಿಮ್ಮ ನೀತಿಯಿಂದಾಗಿ ದೇವರು ಅಂತಹ ಹೆಸರನ್ನು ನಿಮಗೆ ಕೊಡುತ್ತಿದ್ದಾನೆ. God will do justice to honor your name before everybody and to build you into his edifice. ಮತ್ತು ಆತನ ಸ್ವರೂಪವಾಗಿ ನಿಮ್ಮನ್ನು ಕಟ್ಟುವುದಕ್ಕಾಗಿ ನಿಮ್ಮ ನೀತಿಯ ದೇಳುವಂತೆ ನಿಮ್ಮನ್ನು ಎಬ್ಬಿಸುತ್ತಿದ್ದಾನೆ. And the Lord told our family, ನಮ್ಮ ಕುಟುಂಬಕ್ಕೆ ದೇವರು ಹೇಳಿದರು, the more the people ridicule you or curse you because of jealousy, the more I will bless you more. ಹೊಟ್ಟೆ ಕಿಚ್ಚಿನಿಂದ ಜನರು ನಿಮಗೆ ಅಪಹಾಸ್ಯ ಮಾಡುವಾಗ, ಟೀಕೆ ಮಾಡುವಾಗ ನಾನು ನಿಮ್ಮನ್ನು ಹೆಚ್ಚೆಚ್ಚಾಗಿ ನಾನು ಆಶೀರ್ವಾದ ಮಾಡುವೆನೆಂದು ಹೇಳಿದನು. That's why today we don't answer anybody when they speak wrong things with ignorance. ಅಜ್ಞಾನವುಳ್ಳವರಾಗಿ ಅನೇಕರು ಮಾತನಾಡುವಾಗ ಅದಕ್ಕಾಗಿಯೇ ನಾವು ಯಾರಿಗೂ ಪ್ರತಿಕ್ರಿಯೆ ಕೊಡುವುದಿಲ್ಲ. We just go on doing the will of God. ದೇವರ ಚಿತ್ತ ಮಾಡುತ್ತಾ ಮುಂದೆ ಹೋಗುತ್ತೇವೆ. God blesses it and blesses millions of people through Jesus calls Karunya and Sisha. ಯೇಸು ಕರೆಯುತ್ತಾನೆ, ಕಾರುಣ್ಯ ಮತ್ತು ಶಿಷ್ಯದ ಮೂಲಕ ದೇವರು ಲಕ್ಷಾಂತರ ಜನರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ. God will do it for you. ನಿಮಗಾಗಿಯೂ ಆತನು ಮಾಡುತ್ತಾನೆ. Your righteousness in obeying God at all costs will go before you. ಮತ್ತು ನೀವು ಎಲ್ಲವನ್ನು ಬಿಟ್ಟು ಆತನ ಚಿತ್ತ ಮಾಡುವುದಕ್ಕಾಗಿ ನೀವು ಹೋಗುವಾಗ ಆತನು ನಿಮಗಾಗಿ ಆತನು ಮಾಡುತ್ತಾನೆ. And God will protect you because of that. ಅದರಿಂದಾಗಿ ದೇವರು ನಿಮ್ಮನ್ನು ಕಾಯುತ್ತಾನೆ. Justice will be done. ಮತ್ತು ನ್ಯಾಯ ಒದಗಿಸಲ್ಪಡುತ್ತದೆ. Great and mighty things shall happen. ಮತ್ತು ಅದ್ಭುತ ಸೂಚಕ ಕಾರ್ಯಗಳು ನಡೆಯುವವು. No weapon formed against you shall then prosper. ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸುವುದಿಲ್ಲ. Thirdly, ಮೂರನೇದಾಗಿ God does justice by giving his prophetic revelation to those who fast and pray at his feet. ಯಾರು ಉಪವಾಸ ಪ್ರಾರ್ಥನೆ ಮಾಡುತ್ತಾರೋ ಅವರಿಗಾಗಿ ದೇವರು ಪ್ರವಾದನಾತ್ಮಕ ಪ್ರಕಟಣೆಯನ್ನು ಕೊಡುತ್ತಾನೆ. In Luke 2:37-38, ಲೂಕ 2:37-38ರಲ್ಲಿ the Bible talks about Anna. ಅನ್ನಳ ಕುರಿತಾಗಿ ಸತ್ಯವೇದ ಮಾತಾಡುತ್ತದೆ. She was a widow who was 84 years old. ಆಕೆ 84 ವರ್ಷದ ವಿಧವೆಯಾಗಿದ್ದಳು. Never left the temple of God. ದೇವರ ಆಲಯವನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. Worshipped God night and day. ರಾತ್ರಿ ಹಗಲು ದೇವರಿಗೆ ಆರಾಧಿಸುತ್ತಿದ್ದಳು. Maybe night and day, 24 hours she was saying, God, you're a good God. ಆಕೆ 24 ಗಂಟೆಗಳ ಕಾಲ ಪ್ರತಿದಿನ ದೇವರೇ ನೀನು ಒಳ್ಳೆಯವನು ಎಂದು ಹೇಳುತ್ತಿದ್ದಳು. Jesus, you're my savior. ಯೇಸುವೆ ನೀನೇ ನನ್ನ ರಕ್ಷಕನು. Jesus, you are my healer. ಯೇಸುವೆ ನೀನೇ ನನ್ನ ಗುಣಪಡಿಸುವಾತನು. Holy Spirit, you will never leave me, you will never forsake me. ಪವಿತ್ರ ಆತ್ಮ ನೀನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ತೊರೆಯುವುದಿಲ್ಲ. I honor you. ನಿನ್ನನ್ನು ಸನ್ಮಾನಿಸುತ್ತೇನೆ. I worship you. ನಿನ್ನನ್ನು ಆರಾಧಿಸುತ್ತೇನೆ. I give my body wholly acceptable to you as a living sacrifice. ನಿನಗೆ ಸಜೀವ ಯಜ್ಞವಾಗಿ ನನ್ನ ದೇಹ ಸಮರ್ಪಿಸಿ ಅದು ನಿನಗೆ ಮೆಚ್ಚುಗೆಯಾದದ್ದಾಗಿ ಮಾಡು. That is worship. ಅದು ಆರಾಧನೆ. Wherever you go, ನೀವು ಎಲ್ಲೇ ಹೋದರೂ, whether you are driving the car, ನೀವು ಕಾರ್ ಚಲಿಸುತ್ತಿದ್ದರು, going in the cycle, ಮತ್ತು ಸೈಕಲ್, even while working, ಅಥವಾ ಕಾರ್ಯ ಮಾಡುತ್ತಿರುವಾಗ, your mind will always be worshiping God for who he is to you as God, as Father, as helper. ಆತನು ನಿಮಗಾಗಿ ಏನಾಗಿದ್ದೇನೆ, ಸಹಾಯಕನಾಗಿ, ತಂದೆಯಾಗಿ ಆತನನ್ನು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಆರಾಧನೆ ಮಾಡುತ್ತೀರಿ. As you worship him as the Almighty God in your heart, in your mind always. ನಿಮ್ಮ ಹೃದಯ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸರ್ವಶಕ್ತನಾದ ದೇವರಿಗೆ ಆರಾಧಿಸುವಾಗ, even in the midst of all the travails, troubles, opposition, blocks, as you say, Lord, you are greater than all of this, I praise you, and you worship him so. ನಿಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಸಂಕಷ್ಟಗಳಲ್ಲಿ ಮತ್ತು ವಿರೋಧಗಳಲ್ಲಿ
ನೀನು ಅವುಗಳಿಗಿಂತ ಉನ್ನತನಾಗಿದ್ದೀ, ನಿನ್ನನ್ನು ಸ್ತುತಿಸುತ್ತೇನೆ ಎಂದು ಹೇಳುವಾಗ ಆತನು ಉನ್ನತ ಕಾರ್ಯಗಳನ್ನು ಮಾಡುತ್ತಾನೆ. God will open your heart. ನಿಮ್ಮ ಹೃದಯ ದೇವರು ತೆರೆಯುತ್ತಾನೆ. You will know the plan of God. ದೇವರ ಯೋಜನೆ ನೀವು ಬಲ್ಲವರಾಗುವಿರಿ And you will begin to prophesy. ಮತ್ತು ನೀವು ಪ್ರವಾದಿಸುವಿರಿ. Yes, she prophesied about God coming into this world in the form of a little baby. ಒಂದು ಚಿಕ್ಕ ಮಗುವಾಗಿ ಕರ್ತನಾದ ದೇವರು ಈ ಭೂಮಿಗೆ ಬರುತ್ತಾನೆಂದು ಆಕೆ ಪ್ರವಾದಿಸಿದರೆ. And she said, this child is God in flesh who will bring redemption to the world. ಈ ಮಗು ಶರೀರದಲ್ಲಿ ದೇವರಾಗಿದ್ದಾರೆ ಮತ್ತು ಜನಕ್ಕೆ ವಿಮೋಚನೆಯನ್ನು ತರುತ್ತಾರೆ ಎಂದು ಹೇಳಿದಳು. And as she was prophesying, ಆಕೆ ಪ್ರವಾದಿಸುತ್ತಿರುವಾಗ it happened exactly. ಅದೇ ರೀತಿಯಾಗಿ ನಡೆಯಿತು. The child Jesus was given in her hands in the temple. ಮತ್ತು ಆಲಯದಲ್ಲಿ ಮಗುವಾದ ಯೇಸುವನ್ನು ಆಕೆಯ ಕೈಯಲ್ಲಿ ತೆಗೆದುಕೊಂಡಳು. All things will work unto good for those who love God, ಯಾರು ದೇವರಿಗೆ ಪ್ರೀತಿಸುತ್ತಾರೋ ಅವರಿಗಾಗಿ ಎಲ್ಲ ಕಾರ್ಯಗಳು ಅವರ ಹಿತಕ್ಕಾಗಿ ಸಂಭವಿಸುತ್ತವೆ. who worship Him night and day in the midst of all the troubles. ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ರಾತ್ರಿ ಹಗಲು ಯಾರು ಆತನನ್ನು ಆರಾಧಿಸುತ್ತಾರೋ God will make you a prophet, a prophetess of God. ನಿಮ್ಮನ್ನು ದೇವರ ಪ್ರವಾದಿನಿಯಾಗಿ ದೇವರು ಮಾಡುತ್ತಾರೆ. As you wait for Him 24 hours. 24 ಗಂಟೆಗಳ ಕಾಲ ಆತನಿಗೋಸ್ಕರ ನೀವು ಕಾಯುವಾಗ, Thank you, Jesus. ಯೇಸುವೆ ವಂದನೆ. May this grace come upon you right now in the name of Jesus. ಯೇಸುವಿನ ನಾಮದಲ್ಲಿ ಈ ಕೃಪೆ ಈಗಲೇ ನಿಮ್ಮ ಮೇಲೆ ಇಳಿದು ಬರಲಿ. Worshipping the Lord even with fasting and prayer in your spirit always, in the midst of all the circumstances. ಎಲ್ಲ ಸಂದರ್ಭಗಳಲ್ಲಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತಾ ಆತನಿಗೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಆತನಿಗೆ ಆರಾಧಿಸುತ್ತಾ, God will do justice for you then by giving you the power to prophesy and to make you know His will. ಮತ್ತು ದೇವರು ನಿಮಗೆ ನ್ಯಾಯವನ್ನು ಕೊಟ್ಟು ಆತನ ಚಿತ್ತವನ್ನು ತಿಳಿದು. And fourthly, what is the justice God does? ಯಾವ ನ್ಯಾಯ ಮಾಡುತ್ತಾನೆ ಎಂದು ನಾಲ್ಕನೇದಾಗಿ ನೋಡುವಾಗ, When we live righteously, God does justice for us. ದೇವರು ನಾವು ನೀತಿವಂತರಾಗಿ ನಡೆಯುವಾಗ ನಮಗಾಗಿ ನ್ಯಾಯವನ್ನು ಮಾಡುತ್ತಾನೆ. Proverbs 21:3. ಜ್ಞಾನೋಕ್ತಿ 21:3 ವಾಕ್ಯದಲ್ಲಿ, When we live righteously and do justice, it is acceptable to God more than the sacrifice, more than your ritual of worship. ನಾವು ನ್ಯಾಯ ಮಾಡುವವರಾಗಿ ನೀತಿವಂತರಾಗಿ ನಡೆಯುವಾಗ ಅದು ದೇವರಿಗೆ ಯಜ್ಞಕ್ಕಿಂತಲೂ ಯಾವ ಯಜ್ಞಕ್ಕಿಂತಲೂ ಅದು ಉತ್ತಮವಾಗಿರುವಂಥದ್ದು. Yes, many times we say, let me go and worship, do the rituals. ಅನೇಕ ಸಾರಿ ನಾವು ಹೇಳುತ್ತೇವೆ, ಹೋಗಿ ಆರಾಧನೆ ಮಾಡಿರಿ ಮತ್ತು ಎಲ್ಲ ಯಜ್ಞಗಳನ್ನು ಮಾಡಿರಿ. But we may not have any righteousness in our deeds, in our words, in our living. ಮತ್ತು ನಮ್ಮ ಜೀವಿತಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ಯಾವ ನೀತಿವಂತಿಕೆ ಇರುವುದಿಲ್ಲ. God will not show His justice to us if we are like that. ಆ ರೀತಿಯಾಗಿ ನಾವಿದ್ದರೆ ದೇವರು ನಮಗೆ ನ್ಯಾಯವನ್ನು ಮಾಡುವುದಿಲ್ಲ. Injustice will come to us. ನಮಗೆ ಅನ್ಯಾಯ ಬರುತ್ತದೆ. Yes, you may work hard, but there will be injustice meted out to you. ಕಠಿಣವಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ಅನ್ಯಾಯ ಮಾತ್ರ ಬಿಡಲ್ಪಡುತ್ತದೆ. If you don't live righteously. ನೀತಿವಂತರಾಗಿ ನಾವು ನಡೆಯದಿದ್ದರೆ. Isaiah 1:17. ಯೆಶಯ 1:17 Learn to do good. ಒಳ್ಳೆಯದನ್ನು ಮಾಡುವುದಕ್ಕೆ ಕಲಿಯಿರಿ. Seek justice. ನ್ಯಾಯವನ್ನು ಹುಡುಕಿರಿ. Correct oppression. ಬಾಧ್ಯಗಳನ್ನು ಸರಿಪಡಿಸಿರಿ. Bring justice to the fatherless people. ದಿಕ್ಕಿಲ್ಲದವರಿಗೆ ನ್ಯಾಯವನ್ನು ಮಾಡಿರಿ. Plead the widow's cause. ವಿಧವೆಯರಿಗಾಗಿ ಕೂಗಾಡಿರಿ. Then God will do justice for ಆಗ you. ದೇವರು ನಿಮಗಾಗಿ ನ್ಯಾಯವನ್ನು ಮಾಡುತ್ತಾನೆ. Let your light shine before men that they may honor the Father in heaven through your righteous ನಿಮ್ಮ deeds. ಕಾರ್ಯಗಳು ಜನರ ಮುಂದೆ ಪ್ರಕಾಶಿಸಲಿ, ಆಗ ಪರಲೋಕದ ತಂದೆಗೆ ಅವರು ಮಹಿಮೆಯನ್ನು ಸಲ್ಲಿಸುವರು. In James 5, ಯಾಕೋಬ 5 the Bible says, ಸತ್ಯವೇದವು ಹೇಳುತ್ತದೆ, if you do not pay the right wages for the hard-working laborers who mowed your fields. ಮತ್ತು ಬಹಳ ಕಠಿಣವಾಗಿ ಕೆಲಸ ಮಾಡುವಂತ ವ್ಯಕ್ತಿಗೆ ನೀವು ಆ ರೀತಿಯಾಗಿ ನೀವು ಮಾಡದೆ ಹೋದರೆ, if you have kept back their wages,
ಅವರ ಕೂಲಿಯನ್ನು ಹಿಡಿದುಕೊಂಡಿದ್ದರೆ, if you have done fraud, ಭ್ರಷ್ಟಾಚಾರ ಮಾಡಿರುವುದಾದರೆ, if you have collected bribes, ಲಂಚ ತೆಗೆದುಕೊಂಡಿದ್ದರೆ, even to pay their salaries, pay what is due to the other people. ಬೇರೆಯವರಿಗೆ ಸಂಬಂಧಪಟ್ಟದನ್ನ ಅವರ ಸಂಬಳ ಕೊಡುವುದಕ್ಕಾಗಿ ಮಾಡಿದೆಯಾದರೆ, As they cry out to God, ಅವರು ದೇವರಿಗೆ ಕೂಗುವಾಗ their cry will reach the ears of God. ದೇವರ ಕಿವಿಗೆ ಅವರ ಕೂಗು ಬೀಳುವುದು. God will not keep quiet. ದೇವರು ಸುಮ್ಮನೆ ಇರುವುದಿಲ್ಲ. He will make injustice to happen in your ನಿಮ್ಮ life. ಜೀವಿತದಲ್ಲಿ ಅನ್ಯಾಯ ನಡೆಯುವಂತೆ ಮಾಡುತ್ತಾನೆ He will allow injustice to come. ಮತ್ತು ಆ ಅನ್ಯಾಯ ಬರುವಂತೆ ಅನುಮತಿಸುತ್ತಾನೆ. He will never listen to your ನಿಮ್ಮ tears. ಕಣ್ಣೀರನ್ನು ನೋಡುವುದಿಲ್ಲ, Never listen to your cry. ನಿಮ್ಮ ಕೂಗನ್ನು ಕೇಳುವುದಿಲ್ಲ, Never listen to your prayers. ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, Never accept your religious rituals of ನಿಮ್ಮ worship. ಧಾರ್ಮಿಕ ಆಚರಣೆಗಳ ಆರಾಧನೆ ಸ್ವೀಕರಿಸುವುದಿಲ್ಲ. Even if you raise your hands and pray long prayers, the Lord says in Isaiah 1:15, He will not listen. ಯೆಶಾಯ to you. 1:15 ಪ್ರಕಾರ ನೀವು ಬಹಳ ಪ್ರಾರ್ಥನೆ ಮಾಡಿದರೂ ಕೂಡ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂದು ಬರೆಯಲಾಗಿದೆ. Because your hands are filled with blood. ಯಾಕೆಂದ್ರೆ ನಿಮ್ಮ ಕೈಗಳು ರಕ್ತದಿಂದ ತುಂಬಿವೆ. There is no mercy for a murderer. ಮತ್ತು ಕೊಲೆಗಾರನಿಗಾಗಿ ಅಲ್ಲಿ ಕರುಣೆ ಇಲ್ಲ. God's injustice will come. ಮತ್ತು ದೇವರ ಅನ್ಯಾಯ ಬರುತ್ತದೆ. Today, ಇಂದು we see people bargaining for 5 rupees with the poor people who sell products on the street. ರಸ್ತೆಯ ಮೇಲೆ 5 ರೂಪಾಯಿಗಾಗಿ ಅನೇಕರು ಇಂದು ವಾಗ್ವಾದ ಮಾಡುತ್ತಾರೆ. ರಸ್ತೆ ಬದಿಯಲ್ಲಿ ವ್ಯಾಪಾರಸ್ಥರಿಗೆ They do not give what is due to others. ಮತ್ತು ನಾವು ಅವರಿಗೆ ಏನು ಸಂಬಂಧಪಟ್ಟಿದೆ ಅದನ್ನು ಕೊಡಬೇಕು. They criticize others. ಬೇರೆಯವರಿಗೆ ಟೀಕೆ ಮಾಡುವುದನ್ನು, People who worked so hard, ಬಹಳ ಕಠಿಣವಾಗಿ ಕೆಲಸ ಮಾಡುವವರು, who sacrificed themselves to bring God's blessings on others, are being criticized by people. ತಮ್ಮನ್ನು ತಾವೇ ತ್ಯಾಗ ಮಾಡಿ ಬೇರೆಯವರ ಮೇಲೆ ಆಶೀರ್ವಾದ ಬರುವುದಕ್ಕಾಗಿ ಕಾರ್ಯ ಮಾಡುವವರಿಗೆ ಅನೇಕರು ಟೀಕೆ ಮಾಡುತ್ತಾರೆ. God's injustice will come to them. ಅವರಿಗೆ ದೇವರ ಅನ್ಯಾಯ ಬರುತ್ತದೆ. But when you do righteous things, to care for others, to give what is due to others, when you honor others, God's justice will come to you. ಮತ್ತು ನೀವು ದೇವರಿಗೆ ನೋಡಿಕೊಂಡು ಬೇರೆಯವರಿಗೆ ಏನು ಸಂಬಂಧಪಟ್ಟಿ ಅದನ್ನು ಕೊಟ್ಟು ಆ ರೀತಿಯಾಗಿ ನೀವು ಮಾಡುವುದಾದರೆ ದೇವರ ನ್ಯಾಯವು ನಿಮಗಾಗಿ ಆತನು From ಮಾಡುವನು. generation to generation, God's protection will come to you, and His justice shall lift you up. ಮತ್ತು ಸಂತತಿಯಿಂದ ಸಂತತಿಯವರೆಗೆ ದೇವರ ಕಾಪಾಡುವಿಕೆ ಬರುವುದು, ಆತನ ನ್ಯಾಯ ನಿಮ್ಮ ಮೇಲೆತ್ತುವುದು, Money will flow into your bosom. ಮತ್ತು ಅದು ನಿಮ್ಮ ಎದೆಗೆ ಬರುವುದು. Honor will flow into your heart, into your life, into your name. ನಿಮ್ಮ ಹೆಸರು ನಿಮ್ಮ ಜೀವಿತದಲ್ಲಿ ಆ ಸನ್ಮಾನ ಹರಿಯುವುದು, And everyone's favor will come to you. ಮತ್ತು ಎಲ್ಲರ ದಯೆ ನಿಮ್ಮ ಮೇಲೆ ಬರುವುದು. God's favor will be with you. ದೇವರ ದಯೆ ನಿಮ್ಮೊಂದಿಗಿರುವುದು. You will not fail. ನೀವು ವಿಫಲರಾಗುವುದಿಲ್ಲ, You will not be moved or shaken. ಮತ್ತು ನೀವು ಕದಲಲ್ಪಡುವುದಿಲ್ಲ ಅಥವಾ ಆ ರೀತಿಯಾಗಿ ಆಗುವುದಿಲ್ಲ. You will be like a tree planted by the waters, ನೀರಿನ ಬಳಿಯಲ್ಲಿ ನೆಡಲ್ಪಟ್ಟ ಮರದಂತೆ ನೀವಿರುವಿರಿ, always green, ಯಾವಾಗಲೂ ಹಸಿರಾಗಿರುವಿರಿ. and no drought or heat can ever destroy. ಯಾವ ಕ್ಷಾಮ ಅಥವಾ ಬಿಸಿಲು ನಿಮ್ಮನ್ನು ತಟ್ಟುವುದಿಲ್ಲ. You'll be bearing fruits. ನೀವು ಫಲ ಕೊಡುವರಾಗುವಿರಿ Enjoy the fruits. ಮತ್ತು ಫಲಗಳನ್ನು ಆನಂದಿಸಿರಿ. Do justice ನ್ಯಾಯ ಮಾಡಿರಿ, for everybody. ಎಲ್ಲರಿಗಾಗಿ Live righteously. ನೀತಿವಂತರಾಗಿ ನಡೆಯಿರಿ. God will do justice for you. ನಿಮಗಾಗಿ ದೇವರು ನ್ಯಾಯವನ್ನು ಮಾಡುತ್ತಾನೆ. And finally, ಮತ್ತು ಕೊನೆಯದಾಗಿ 1 John 4 and verse 20. ಮೊದಲನೇ ಯೋಹಾನ 4:20 If you say, I love ನಾನು God, ದೇವರನ್ನು ಪ್ರೀತಿಸುತ್ತೇನೆ ಎಂದು ನೀವು ಹೇಳುವುದಾದರೆ, and hate your brother, ನಿನ್ನ ಸಹೋದರನ ದ್ವೇಷಿಸುವುದಾದರೆ you are a liar. ನೀನು ಸುಳ್ಳುಗಾರನಾಗಿದ್ದೀಯೆ. If you cannot love your brother whom you see, how can you love the one whom you do not see? How can you love God? ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸುವುದಕ್ಕೆ ಸಾಧ್ಯ ಎಂದು ಇಲ್ಲಿ ಹೇಳಲ್ಪಟ್ಟಿದೆ. When a person became a prime minister of a ಒಂದು nation, ದೇಶದ ಪ್ರಧಾನಮಂತ್ರಿ ಒಬ್ಬ ವ್ಯಕ್ತಿಯಾದಾಗ he invited me to his prime minister's ಅವರ house. ಪ್ರಧಾನಮಂತ್ರಿಯ ಗೃಹದಲ್ಲಿ ನನಗೆ ಅವರು ಆಹ್ವಾನ ಮಾಡಿದರು.
And I spoke to him and said, these are the things God says will happen during your prime ministership. ನಿಮ್ಮ ಪ್ರಧಾನಮಂತ್ರಿಯ ಕಾಲದಲ್ಲಿ ಈ ಕಾರ್ಯಗಳು ನಡೆಯುತ್ತವೆ ಎಂದು ದೇವರು ಹೇಳಿದ್ದಾರೆ ಎಂದು ನಾನು ಹೇಳಿದಾಗ, these are the things which will happen in the nation. ಮತ್ತು ರಾಷ್ಟ್ರಗಳಲ್ಲಿ ಈ ಕಾರ್ಯಗಳು ನಡೆಯುತ್ತವೆ. And then he asked me, ಮತ್ತು ಆಗ ಅವರು said, everything is new. ಎಲ್ಲವೂ ನನಗೆ ಹೊಸದು. First time I am becoming the prime minister of a nation. ಮೊದಲನೇ ಸಾರಿ ದೇಶದ ಪ್ರಧಾನಮಂತ್ರಿಯಾಗಿದ್ದೇನೆ. Give me some guidance. ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿರಿ. I said, sir, ನಾನು ಹೇಳಿದ್ದೇನೆ, ಅಯ್ಯ, you are not just a prime minister to enjoy power. ಅಧಿಕಾರ ಆನಂದಿಸುವುದಕ್ಕಾಗಿ ಮಾತ್ರ ನೀವು ಪ್ರಧಾನಮಂತ್ರಿ ಆಗಿಲ್ಲ ಎಂದು ನಾನು ಹೇಳಿದ್ದೆ. God has made you prime minister to be a father to every person in this nation. ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ತಂದೆಯಾಗಿರುವುದಕ್ಕೋಸ್ಕರ ದೇವರು ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ. You cannot have favorites amongst the people and love only one section of the people. ನೀವು ಜನರಿಗೆ ಆ ಮುಖಭಾವ ತೋರಿಸಿ ಒಂದು ಭಾಗದ ಜನರಿಗೆ ಮಾತ್ರ ಪ್ರೀತಿ ತೋರಿಸುವುದಕ್ಕೆ ಆಗೋದಿಲ್ಲ. You cannot say, I'm going to serve only this section of the people. ಇಂಥ ಜನರಿಗೆ ಮಾತ್ರ ನಾನು ಸೇವೆ ಸಲ್ಲಿಸುತ್ತೇನೆ ಎಂದು ಹೇಳುವುದಕ್ಕಾಗುವುದಿಲ್ಲ. You cannot say, I will only allow this section of the people to thrive. ಮತ್ತು ಈ ಭಾಗದ ಜನರು ಮಾತ್ರ ಮುಂದೆ ಹೋಗಬೇಕೆಂದು ಹೇಳುವುದಕ್ಕಾಗುವುದಿಲ್ಲ. You cannot identify yourself by religion or by caste or by language with one group alone. ಜಾತಿ ಅಥವಾ ಧರ್ಮ ಅಥವಾ ಭಾಷೆ ಯಾವುದೋ ಒಂದು ಗುಂಪಿನೊಂದಿಗೆ ನಿಮ್ಮನ್ನುವೇ ತೋರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. You have to love everybody as your children. ನಿಮ್ಮ ಮಕ್ಕಳಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. Care for everybody. ಎಲ್ಲರನ್ನು ನೋಡಿಕೊಳ್ಳಿರಿ. When you love every person as your own child, as your own brother and sister, that means you are loving God. ನೀವು ನಿಮ್ಮ ಸಹೋದರ ಸಹೋದರನ ಪ್ರತಿಯೊಬ್ಬರಿಗೂ ಪ್ರೀತಿಸುವಾಗ ನೀವು ದೇವರನ್ನು ಪ್ರೀತಿಸುತ್ತೀರಿ ಎಂದು ಹೇಳಿದೆನು. And God will love ಮತ್ತು you. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. He will run the ಆತನೇ country. ದೇಶವನ್ನು ನಡೆಸುತ್ತಾನೆ. Whatever you do will prosper. ನೀವು ಮಾಡುವುದೆಲ್ಲವೂ ಅಭಿವೃದ್ಧಿಯಾಗುವುದು. Today, that is the message that comes to each one of us. ನಮ್ಮ ಪ್ರತಿಯೊಬ್ಬರಿಗೆ ಆ ಸಂದೇಶ ಎಂದು ಬರುತ್ತಿದೆ. In your family, you have to love everybody. ನಿಮ್ಮ ಕುಟುಂಬದಲ್ಲಿ ನೀವು ಎಲ್ಲರಿಗೂ ಪ್ರೀತಿಸಬೇಕು. In your working place, you have to love and care and carry everybody. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎಲ್ಲರನ್ನು ಪ್ರೀತಿ ಮಾಡಿ ಎಲ್ಲರನ್ನು ನಡೆಸಿಕೊಂಡು ಹೋಗಬೇಕು. In your church, you have to love and care for everybody. ನಿಮ್ಮ ಸಭೆಯಲ್ಲಿ ನೀವು ಪ್ರತಿಯೊಬ್ಬರನ್ನು ಕಾಳಜಿ ವಹಿಸಿ ಪ್ರೀತಿಸಬೇಕು. In society, you have to love and care for everybody. ಸಮಾಜದಲ್ಲಿ ನಾವು ಎಲ್ಲರನ್ನು ನೋಡಿಕೊಂಡು ಎಲ್ಲರನ್ನು ಪ್ರೀತಿಸಬೇಕು. Then God will love you. ಮತ್ತು ಆಗ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. Then it will show that you love God. ನೀವು ದೇವರಿಗೆ ಪ್ರೀತಿಸುತ್ತೀರಿ ಎಂದು ತೋರಿಸುತ್ತದೆ. God will do justice for you. ನಿಮಗಾಗಿ ದೇವರು ನ್ಯಾಯ ಮಾಡುತ್ತಾನೆ. Your chair will be strong always. ಯಾವಾಗಲೂ ನಿಮ್ಮ ಕುರ್ಚಿ ಬಲವಾಗಿರುತ್ತದೆ. And you will reign forever in the name of the Lord. ಕರ್ತನ ನಾಮದಲ್ಲಿ ನೀವು ಯಾವಾಗಲೂ ಇರುವಿರಿ. Whatever you pray for, God will answer. ನೀವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೀರೋ ದೇವರು ಉತ್ತರ ಕೊಡುವರು. Whatever you do, God will prosper it. ನೀವು ಮಾಡುವುದೆಲ್ಲವೂ ದೇವರು ಅಭಿವೃದ್ಧಿಪಡಿಸುವನು. And you will be a blessing to thousands of people. ಸಾವಿರಾರು ಜನರಿಗೆ ನೀವು ಆಶೀರ್ವಾದವಾಗಿರುವಿರಿ. Everybody will love you. ಎಲ್ಲರೂ ನಿಮ್ಮನ್ನು ಪ್ರೀತಿಸುವರು. May God give you this grace. ಈ ಕೃಪೆ ದೇವರು ನಿಮಗೆ ಕೊಡಲಿ. Be righteous. ನೀತಿವಂತರಾಗಿರಿ. Live righteously. ನೀತಿಯಲ್ಲಿ ಬಾಳಿರಿ. Love everyone righteously. ನೀತಿವಂತರಾಗಿ ಎಲ್ಲರನ್ನು ಪ್ರೀತಿಸಿರಿ. God will do justice for you. ದೇವರು ನಿಮಗಾಗಿ ನ್ಯಾಯ ಮಾಡುವನು. God's justice will prevail. ಮತ್ತು ದೇವರ ನ್ಯಾಯ ಜಯ ಹೊಂದುತ್ತದೆ. And you will be like Jesus on earth. ಮತ್ತು ಭೂಮಿಯಲ್ಲಿ ನೀವು ಯೇಸುವಿನ ಹಾಗೆ ಇರುವಿರಿ. Together shall we pray for this grace. ಈ ಕೃಪೆಗಾಗಿ ಒಟ್ಟಾಗಿ ಪ್ರಾರ್ಥಿಸೋಣವೇ. Ask God to bless us ಮತ್ತು ಆಶೀರ್ವಾದಕ್ಕಾಗಿ ಕರ್ತನಿಗೆ ಕೇಳಿರಿ. with this supernatural grace of righteousness so that God's justice will come to us. ಆ ದೇವರ ಆಧ್ಯಾತ್ಮಿಕವಾದ ಆ ನೀತಿವಂತಿಕೆ ಕೇಳಿಕೊಳ್ಳೋಣ. ಆಗ ದೇವರ ನ್ಯಾಯ ಬರುವುದು. Thank you, Lord. ವಂದನೆಗಳು ಕರ್ತನೆ. We bow before you. ನಿನ್ನ ಮುಂದೆ ನಾವು ಅಡ್ಡ ಬೀಳುತ್ತೇವೆ. Thank you, Lord, for saving my soul. Thank you, Lord, for making me whole. Thank you, Lord, for giving to me thy great salvation so full and
free. Loving Heavenly Father, ಪ್ರೀತಿಯ ಪರಲೋಕದ ತಂದೆಯೇ, we love you, Lord. ನಿಮ್ಮನ್ನು ಪ್ರೀತಿಸುತ್ತೇವೆ, We love you, Lord. ನಿಮ್ಮನ್ನು ಪ್ರೀತಿಸುತ್ತೇವೆ. We need you, Lord. ನೀನೇ ನಮಗೆ ಬೇಕು. You're a God of justice. ನೀನು ನ್ಯಾಯವುಳ್ಳ ದೇವರು. How, Lord Jesus, you humbled yourself and offered yourself as a sacrifice. ನಿನ್ನನ್ನು ನೀನೇ ಕರ್ತನಾದ ಯೇಸುವೆ ತಗ್ಗಿಸಿಕೊಂಡು ಹೇಗೆ ಯಜ್ಞವನ್ನಾಗಿ ಅರ್ಪಿಸಿದೆಯೋ, Lived righteously. ನೀತಿವಂತನಾಗಿ ನೀನು ಬಾಳಿದೆ. Shed your righteous blood for our sins to be washed away. ನಮ್ಮ ಪಾಪಗಳು ತೊಳೆಯಲ್ಪಡುವುದಕ್ಕಾಗಿ ನಿನ್ನ ನೀತಿಯ ರಕ್ತವನ್ನು ಸುರಿಸಿದ್ದಿ. You offered yourself as a sacrifice for our redemption. ನಮ್ಮ ವಿಮೋಚನೆಗಾಗಿ ನಿನ್ನನ್ನು ನೀನು ಯಜ್ಞವಾಗಿ ಅರ್ಪಿಸಿದ್ದಿ. Lord, you brought forth righteousness through your life. ನಿನ್ನ ಜೀವಿತ ಮೂಲಕ ನೀತಿವಂತಿಕೆಯನ್ನು ತೆಗೆದುಕೊಂಡು ಬಂದೆ. Give us the same grace. ಅದೇ ಕೃಪೆ ಕೊಡು. Help us to live in the same way. ಅದೇ ರೀತಿಯಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. Lord, as you received justice and had the power to rise upon the third, ಕರ್ತನೆ, ನೀನು ನ್ಯಾಯ ಹೊಂದಿದಂತೆ ಮತ್ತು ಮೂರನೇ ದಿನದಲ್ಲಿ ಎದ್ದು ಬರುವುದಕ್ಕೆ ಶಕ್ತಿ ಪಡೆದುಕೊಂಡಂತೆ give us the grace to have your justice to rise up from all our situations. ಕರ್ತನೆ, ಅದೇ ಕೃಪೆ ನಮಗೆ ಕೊಡು. ಆ ಎಲ್ಲ ಪರಿಸ್ಥಿತಿಗಳಿಂದ ಎದ್ದೇಳುವುದಕ್ಕೆ, Rise up above the wicked people. ದುಷ್ಟ ಜನರ ಮೇಲೆ ಎದ್ದು ಬರುವುದಕ್ಕೆ, Rise up above the acts of the wicked devil. ಮತ್ತು ದುಷ್ಟ ಸೈತಾನನ ಎಲ್ಲ ಕಾರ್ಯಗಳ ಮೇಲೆ ಏಳುವುದಕ್ಕೆ, Rise up with prosperity and joy in this world. ಅಭಿವೃದ್ಧಿ ಮತ್ತು ಆನಂದದಿಂದ ಈ ಲೋಕದಲ್ಲಿ ನಾವು ಎದ್ದೇಳುವುದಕ್ಕೆ, Rise up with righteousness in everything we do. ನಾವು ಮಾಡುವ ಎಲ್ಲದರಲ್ಲಿ ನೀತಿವಂತಿಕೆಯಿಂದ ಎದ್ದೇಳುವುದಕ್ಕೆ ನೀನೇ ನಮಗೆ ಸಹಾಯ ಮಾಡು. Let the grace to live righteously come upon us right now in Jesus' name. ಆ ನೀತಿಯಲ್ಲಿ ಬಾಳುವುದಕ್ಕಾಗಿ ಆ ಕೃಪೆ ಯೇಸುವಿನ ನಾಮದಲ್ಲಿ ಈಗಲೇ ಇಳಿದು ಬರಲಿ. Let no weapon formed against each one of thy children ever prosper. ಕರ್ತನೆ, ನಿನ್ನ ಮಕ್ಕಳ ವಿರುದ್ಧವಾಗಿ ಕಲ್ಪಿಸದೆ ಯಾವ ಎಂದಿಗೂ ಜಯಿಸಬಾರದು. Release them now. ಈಗಲೇ ಅವರಿಗೆ ಬಿಡುಗಡೆ ಮಾಡು. Whatever is shaking them, let it leave. Let them be strongly established in life. ಕರ್ತನೆ, ಯಾವುದು ಅವರು ಕದಲುವಂತೆ ಮಾಡುತ್ತಿದೆಯೋ ಅದು ಬಿಟ್ಟು ಹೋಗಲಿ ಮತ್ತು ಅವರು ಸ್ಥಿರವಾಗಿ ಸ್ಥಾಪಿಸಲ್ಪಡಲಿ. And let their studies prosper. ಮತ್ತು ಅವರ ವ್ಯಾಸಂಗ ಅಭಿವೃದ್ಧಿಯಾಗಲಿ. Health prosper. ಅವರ ಆರೋಗ್ಯ ಅಭಿವೃದ್ಧಿಯಾಗಲಿ. Let them have financial blessings in everything and prosper in Jesus' name. ಅವರು ಆರ್ಥಿಕವಾದ ಎಲ್ಲ ಆಶೀರ್ವಾದಗಳನ್ನು ಹೊಂದಿ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಹೊಂದಲಿ. Let their family life prosper. ಅವರ ಕುಟುಂಬ ಜೀವಿತ ಅಭಿವೃದ್ಧಿಯಾಗಲಿ. Let their name prosper. ಅವರ ಹೆಸರು ಅಭಿವೃದ್ಧಿಯಾಗಲಿ. And let them bring forth Jesus. ಅವರು ಯೇಸುವನ್ನೇ ತರಲಿ. Do justice through them and for them, Lord. ಅವರಿಗಾಗಿ ಅವರ ಮೂಲಕ ನ್ಯಾಯವನ್ನು ಮಾಡು ಕರ್ತನೆ. Bless thy children. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. May God's justice follow you. ದೇವರ ನ್ಯಾಯ ಬರುತ್ತಿದೆ.